ನಮಸ್ಕಾರ ಎಲ್ಲರಿಗೂ. ನೋಡಿ, ಈ ಲೈಟ್ ಲೆವೆಂಡರ್ ಕಲರ್ ಇದೆಯಲ್ಲ, ಇದು ಒಂದು ವಿಡಿಯೋ 3 ಮಿಲಿಯನ್ಸ್ ಓಡಿತ್ತು. ಅದರಲ್ಲಿ ಕೊನೆ ಸೀರೆ ಬಂದಿತ್ತು. ಅವ್ರು ಕೂಡ ನಮಗೆ ಸರ್ ಈ ಕಲರಲ್ಲಿ ಸೀರೆ ಮಾಡಿಕೊಡಿ ಅಂತಂದರು. ಕೆಲವೊಂದು ಸರಿ ಈ ಥರ ಜಲ್ದಿ ಆಗಿಬಿಡುತ್ತೆ ಆರ್ಡ್ರ್ ಕೊಟ್ಟಾಗ. ನೋಡಿ ಈ ಕಲರ್ ಹೆಂಗೆ ತಯಾರಾಗ್ತಾ ಇದೆ ಸೀರೆ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಕಾಂಬಿನೇಷನ್ ಕೊಟ್ಟಿದ್ದು ಲೆವೆಂಡರ್ ಥರನೂ ಕಾಣಬೇಕು, ನನಗೆ ಗ್ರೇ ಥರನೂ ಇರಬೇಕು ಅಂತ. ಈ ಸೀರೆ ಇವತ್ತು ಇದು ವಾರ್ಪ್ ಕೆಚ್ಚಿದ್ದಾರೆ. ಇಲ್ಲಿ ಸ್ಟಾರ್ಟಿಂಗ್ ಇದೆ, ಇನ್ನು ಬ್ಲೌಸ್ ಇನ್ನೂ ಇದು. ಜನ ನೋಡಿದ್ರು ಆ ವಿಡಿಯೋನ. ಹೆಚ್ಚು ಕಮ್ಮಿ 3.7 ಮಿಲಿಯನ್ಸ್ ಜನ ನೋಡಿದ್ದಾರೆ ಆ ವಿಡಿಯೋನ. ಅಷ್ಟೊಂದು ಜನ ನೋಡಿದರೆ ಅದೇ ಮಗದಲ್ಲಿ ಬೇಕು ಅಂತಂದರು. ಇದು ಅದೇ ಮಗದಲ್ಲಿ ವಿಡಿಯೋ ಟರ್ನಿಂಗ್ ಬಾರ್ಡ್ರಲ್ಲಿ ಈಗ ಬ್ಲೌಸ್ ಟರ್ನ್ ನಡೀತಾ ಇದೆ. ಇದು ಈ ಥರ ಒಂದೊಂದು ಸರಿ ಕೊನೆಯ ಸೀರೆ ಇದ್ದಾಗ ಹೇಳಿದಾಗ ಜಲ್ದಿನೇ ರೆಡಿ ಆಗಿಬಿಡುತ್ತೆ ಸೀರೆ. ಈಗ ಈ ಝರಿ ಇದೆ ಅಲ್ವಾ, ಇದು 2 ಗ್ರಾಮಲ್ಲಿ ಇರುವಂಥ ಝರಿ, ಬೆಸ್ಟ್ ಕ್ವಾಲಿಟಿ ಝರಿ. ರೇಷ್ಮೆ ನೋಡ್ಬೋದು ನೀವು. ಇದು ಕಂಡಿಗೆ ಇದು ಮಗಕ್ಕೆ ಬರ್ಬೇಕಾದ್ರೆ ಬಂದ್ಬಿಡುತ್ತೆ. ಇದು ರೇಷ್ಮೆ. ಈ ಥರ ಜಲ್ದಿ ಆರ್ಡ್ರ್ ಕೊಟ್ಟ ತಕ್ಷಣ ಸೀರೆ ನೈಬಿಟ್ರೆ ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಅವ್ರ ಸೀರೆ ಎಷ್ಟು ಜಲ್ದಿ ಕೊಟ್ಬಿಟ್ವಲ್ಲ ಅಂತೇಳಿ. ಭಾಳ ಜನ ನನಗೆ ಹೇಳ್ತಾರೆ, ಸರ್ ನಮ್ದು ಆರ್ಡ್ರ್ ಸೀರೆ ಅಂತ. ನಮ್ಮಲ್ಲಿ ತಯಾರಾಗೋ ಸೀರೆ ಜಲ್ದಿನೇ ಮಾಡ್ಬೋದು. ಬಟ್ ಪ್ರತಿಯೊಬ್ಬರು ಬರೋರೆಲ್ಲ ಸರ್ ಸೀರೆ ಬೇಡ, ನಮ್ದು ಹಳೆಯ ಸೀರೆ ಇದೆ, ಆ ಡಿಸೈನೇ ಬೇಕು ಅಂದಾಗ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ ಈ ಥರ ಸೀರೆ, ಈ ಸೀರೆ ಆ್ಯಕ್ಚುಲಿ ಅವ್ರು ಆರ್ಡ್ರ್ ನನಗೆ 15 ದಿವಸ ಆಗಿದೆ. ಇನ್ನೊಂದು ವೀಕಲ್ಲಿ ಅವ್ರ ಕೈಗೆ ಸಿಕ್ಬಿಡುತ್ತೆ ಈ ಕಲರ್ ಕಾಂಬಿನೇಷನಲ್ಲಿ. ಈ ಥರ ಮಂಚಿ ಸಿಲ್ಕ್ಸಲ್ಲಿ ನಾವು ಮುಂಚೆಯಿಂದನೂ ಈ ಥರ ಕೆಲಸ ಮಾಡ್ಕೊಳ್ತಾ ಬಂದಿದ್ದೀವಿ. ನನಗೂ ಕೂಡ ಈ ಮಗನ ಪ್ರತಿದಿನ ಬೆಳಿಗ್ಗೆ 5 ಗಂಟೆ 6 ಆದ ತಕ್ಷಣ ಅಮ್ಮ ಎಬ್ಸೋದು, ಕೆಲ್ಸಕ್ಕೆ ಕುತ್ಕೋ, ಬೆಳಗಿನ ಜಾವ ಚೆನ್ನಾಗಿ ಕೆಲಸ ಆಗುತ್ತೆ ಅಂತೇಳಿ. ಈ ಥರ ಕೆಲಸ ಮಾಡಿ ತುಂಬಾ ಅಭ್ಯಾಸ. ಮಂಚಿ ಸಿಲ್ಕ್ಸಲ್ಲಿ ಯಾವಾಗಲೂ ಈ ಥರ ಕೆಲಸ ನಡೀತಾ ಇರುತ್ತೆ. ತುಂಬ ದಿನ ರೇಷ್ಮೆ ಸೀರೆನ ತಯಾರು ಮಾಡಿದ್ದೀವಿ. ಈ ತಯಾರು ಮಾಡಿರೋ ಸೀರೆಗಳನ್ನ ನಾವು ಬಂದು ಅಂಗಡಿಯಲ್ಲಿ ಮಾರುವಂಥ ಕೆಲಸ ಮಾಡ್ತೀವಿ. ಕೆಲವೊಂದು ಸರಿ ಬಂದಾಗ ಕೆಲವು ಕಸ್ಟಮರ್ಗೆ ನಾವು ಒಪ್ಸೋಕ್ಕಾಗಲ್ಲ. ಯಾಕಂದರೆ ಕೆಲವ್ರಿಗೆ ಈ ಸೀರೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಈ ಸೀರೆ ಇಷ್ಟ ಆಗದೇ ಇರ್ಬೋದು. ಈ ಥರ ವ್ಯಾಪಾರದಲ್ಲಿ ಸೀರೆ ತಯಾರು ಮಾಡೋದೇ ಒಂದು ಕೆಲಸ ಆದರೆ ವ್ಯಾಪಾರ ಮಾಡೋದು ಇದಕ್ಕಿಂತ ತುಂಬ ಕಷ್ಟದ ಕೆಲಸ. ಯಾಕಂದರೆ ಸೀರೆನ ತಯಾರು ಮಾಡ್ಬೋದು, ಇದನ್ನು ಒಪ್ಸೋದಿದೆಯಲ್ವ ತುಂಬಾ ಕಷ್ಟ. ಈ ಥರ ಕೆಲಸ ಮಾಡಿ ಒಪ್ಸೋದ್ರಲ್ಲಿ ತುಂಬಾ ಕಲಿತಾ ಇದ್ದೀವಿ ನಾವು ಕೂಡ. ಈಗ ನೋಡಿ, ದಾವಣಗೆರೆಗೆ ಬಂದಮೇಲೆ ಕೂಡ, ಮತ್ತು ನಾವು ಬೆಂಗಳೂರಿಗೆ ಹೋದಾಗ ಬೆಂಗಳೂರು ವ್ಯಾಪಾರನೇ ಒಂಥರ, ದಾವಣಗೆರೆದೇ ಒಂಥರ. ಎಲ್ಲವನ್ನೂ ನೋಡ್ಕೊಂಡ್ಬಿಟ್ಟು ಡಿಸೈನ್ಸ್ ಚೇಂಜ್ ಮಾಡಿಕೊಂಡು ಈಗ ತಾನೇ ಹೋಗಿರೋದ್ರಿಂದ ಖಂಡಿತ ನನಗೆ ಅರ್ಥ ಆಗ್ತಾ ಇದೆ ನಮ್ಮ ದಾವಣಗೆರೆ ಅಂಗಡಿಯಲ್ಲಿ ಇನ್ನು ಯಾವ ಥರ ಡಿಸೈನ್ಸ್ ಎಲ್ಲ ಮಾಡ್ಬೋದು ಅಂತೇಳಿ. ಖಂಡಿತ ಕೆಲವೇ ದಿನಗಳಲ್ಲಿ ಅಲ್ಲಿ ಕೂಡ ತುಂಬ ಬೆಸ್ಟ್ ಕಲೆಕ್ಷನ್ಸ್, ಎಲ್ಲಿ ಸಿಗದಿರೋವಂಥ ಕಲೆಕ್ಷನ್ಸ್ನ ದಾವಣಗೆರೆ ಶಾಪಲ್ಲಿ ಇಡುವಂಥ ಕೆಲಸ ಖಂಡಿತ ನಡೆಯುತ್ತೆ. ನೀವರೆಲ್ಲ ಬಂದು ಹೋಗ್ತಾ ಇದ್ರೆ ನಮಗೂ ಗೊತ್ತಾಗ್ತಾ ಇದೆ ಯಾವ್ದು ಇಡಬೇಕು ಯಾವ್ದು ಇಡಬಾರ್ದು ಅಂತೇಳಿ. ನಾವು ನೈಕಾರರಾಗಿರೋದ್ರಿಂದ ನಿಮಗೆ ತುಂಬ ಕಲೆಕ್ಷನ್ಸ್ನ ಅಂಗಡಿಯಲ್ಲಿ ಬರುತ್ತೆ. ಖಂಡಿತ ಮಂಚಿ ಸಿಲ್ಕ್ಸ್ನ ಭೇಟಿ ಮಾಡ್ತೀರಂತ ಅಂದ್ಕೊಳ್ತೀನಿ. ನಮಸ್ಕಾರ.